ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮನೆಯಲ್ಲೇ ಒಂದು ಲಿಕ್ವಿಡ್ ತಯಾರಿಸ್ತಾ ಇದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಎಲ್ಲ ಗಿಡಗಳಿಗೆ ಇದು ಬೂದಿ ರೋಗ ಅಂತಲೂ ಸಹ ಹೇಳ್ತಾರೆ, ಮತ್ತು ಸಿಡುಬು ರೋಗ, ಬೆಂಕಿ ರೋಗ ಈ ಥರ ಎಲ್ಲ ಬಂದಿರುತ್ತೆ. ಅದಕ್ಕೆ ಅಂತಲೇ ಇವತ್ತು ನಾನು ಒಳ್ಳೆ ಪವರ್ಫುಲ್ ಆಗಿರೋಂತಹ ಒಂದು ಲಿಕ್ವಿಡು, ಎಲ್ಲರ ಮನೆಯಲ್ಲೂ ಇರೋ ಅಂಥದ್ದೇನೆ ಇದು. ನೋಡಿ, ನಾನು ಮಜ್ಜಿಗೆನ ಕಡ್ದಿರ್ತೀವಲ್ಲ, ಇವಾಗ ಹಾಲು ಕೆನೆ ಇರುತ್ತೆ, ಅದನ್ನು ತೆಗೆದು ನಾವು ಹಾಕ್ಕೊಂಡಿರ್ತೀವಿ. ಅದನ್ನು ತೆಕ್ಕೊಂಡು ಇವಾಗ ಮಜ್ಜಿಗೆ ಕಡ್ದಿರ್ತೀನಿ ನಾನು. ಇಲ್ಲ ನೀವು ಮೊಸರು ತಂದು ಸಹ ಮಾಡ್ಕೋಬೋದು, ಮಜ್ಜಿಗೆ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಹಾಲು ಕಾಯಿಸಿದಾಗ ಕೆನೆ ಬಂದಿರುತ್ತಲ್ಲ, ಆ ಕೆನೆ ಎಲ್ಲನೂ ತೆಗೆದು ನಾವು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಅದು ಮೊಸರು ಆಗಿರುತ್ತಲ್ಲ, ಆಮೇಲೆ ನಾವು ಮಜ್ಜಿಗೆ ಕಡ್ಕೊತೀವಲ್ಲ, ಅದನ್ನು ತಗೊಂಡಿದ್ದೀನಿ ನಾನು. ಇದನ್ನು ಒಂದು 5 ದಿನ ಇಟ್ಕೋಬೇಕು ಹುಳಿ ಬರೋಂಗೆ. ನಾನು 5 ದಿನ ಹುಳಿ ಬರೋಂಗೆ ಇಟ್ಟು ಆಮೇಲೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ, 2 ಸ್ಪೂನಷ್ಟು ನಾನು ಗಂಜಲ ಅಂದರೆ ಗೋಮೂತ್ರ, ಇದು ನಿಮಗೆ ಗಂದಿಗೆ ಅಂಗಡಿನಲ್ಲೂ ಸಿಗುತ್ತೆ, ಇಲ್ಲ ಈಸಿಯಾಗಿ ಅಂದರೆ ಯಾರಾದರೂ ಹಸುಗಳನ್ನ ಕಟ್ಟಿರ್ತಾರಲ್ಲ ಅಲ್ಲೂ ಸಹ ಸಿಗುತ್ತೆ. ಅದು 2 ಸ್ಪೂನ್ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ಹುಳಿಯಾಗಿರೋಂತಹ ಮಜ್ಜಿಗೆನ ಸ್ಪ್ರೇ ಮಾಡಬೇಕು. ಈ ಒಳ್ಳೆ ಮಜ್ಜಿಗೆ ಒಳ್ಳೆ ಫರ್ಟಿಲೈಸರ್ ಆಗೂ ವರ್ಕ್ ಮಾಡುತ್ತೆ, ಮತ್ತು ಒಂದು ಒಳ್ಳೆ ಕೀಟನಾಶಕ ಆಗೂ ಸಹ ಕೆಲಸ ಮಾಡುತ್ತೆ. ನಾನು ಹಂಗಾಗಿ ಇವತ್ತು ನಾನು ನೋಡಿ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು, ನೋಡಿ ಇದನ್ನು ಬೂದಿ ರೋಗ ಅಥವಾ ಸಿಡುಬು ರೋಗ ಅಥವಾ ಬೆಂಕಿ ರೋಗ ಅಂತಲೂ ಕರೀತಾರೆ. ನೋಡಿ, ಈಗ ನಾವು ಎಷ್ಟೇ ಎಂಥ ಔಷಧಿ ಸ್ಪ್ರೇ ಮಾಡಿದ್ರೂ ಇದು ಹೋಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಇದಕ್ಕೆ ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡಿದ್ರೆ ಹೋಗುತ್ತೆ ಇದು. ಹಂಗಾಗಿ ನಾನಿವತ್ತು ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡೋಕ್ಕೆ ಅಂತ ತಗೊಂಡಿದ್ದೀನಿ. ನೋಡಿ, ಟೊಮೊಟೊ ಗಿಡಗಳಿಗೆ ಮತ್ತು ಹೀರೆ ಗಿಡಗಳಿಗೆ ಎಲ್ಲದಕ್ಕೂ ಬಂದಿದೆ. ಹಂಗಾಗಿ ನಾನಿವತ್ತು ಈ ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ನೀವು ಒಂದು ಸ್ಪ್ರೇ ಬಾಟ್ಲಲ್ಲಿನೂ ಸಹ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಅಂದರೆ ನೀವು ಕೈನಲ್ಲೂ ಸಹ ಚುಮ್ಕಿಸ್ಬೋದು. ನಾನಿವತ್ತು ಒಂದೇ ವಿಡಿಯೋದಲ್ಲಿ 3 ಥರ ತೋರಿಸಿದ್ದೀನಿ. ಸ್ಪ್ರೇ ಮಾಡೋದೊಂದು, ಮತ್ತು ಗಿಡಗಳಿಗೆ ಹಾಕೋದು ಒಂದು, ಮತ್ತು ಕೈನಲ್ಲಿ ಚುಮ್ಕಿಸೋದು. ಈ ಥರನಾದರೂ ಮಾಡ್ಕೋಬೋದು. ಯಾಕೆಂದರೆ ಅದು ಸ್ಪ್ರೇ ಮಾಡೋವಾಗ ಅದು ಮಜ್ಜಿಗೆನಲ್ಲಿ ಜಿಡ್ಡಿನಂಶ ಇರುತ್ತೆ, ಅದು ಪೈಪಲ್ಲೆಲ್ಲ ಸರಿಯಾಗಿ ಸ್ಪ್ರೇ ಆಗೋದಿಲ್ಲ. ಹಂಗಾಗಿ ಅದು ಪಂಪ್ ಹೊಡೆದು ತುಂಬ ಕೈ ನೋವು ಬರ್ಬೋದು. ಅದಕ್ಕೋಸ್ಕರನೇ ನಾನು ಅದು ಕೈನಲ್ಲಿ ಚುಮ್ಕಿಸಿ ಅಂತಲೂ ಸಹ ಹೇಳ್ತಾ ಇದ್ದೀನಿ. ನೋಡಿ, ಇದು ಸಿಡುಬು ರೋಗ ಬಂದಿರುತ್ತಲ್ಲ, ಇದು ಬೂದಿ ರೋಗದ ಥರ, ಇದನ್ನು ಹಂಗೆ ಬಿಡಬಾರ್ದು. ನಾವು ಗಿಡದಲ್ಲಿ ತೆಗೆದು ಬಿಡಬೇಕು. ಇದನ್ನು ಯಾವ್ದ್ಯಾವುದು ಬಂದಿರುತ್ತೆ ನೋಡಿ, ಅದನ್ನೆಲ್ಲ ಫುಲ್ಲು ತೆಗೆದುಬಿಡಬೇಕು. ಹಂಗಾಗಿ ನಾನು ಇದನ್ನು ಎಲ್ಲನೂ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ನಾನು ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕೀಟನಾಶಕವಾಗೂ ಸಹ ವರ್ಕ್ ಆಗುತ್ತೆ. ಈ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡ ಪ್ರತಿಯೊಂದಕ್ಕೂ, ಇಂಥ ಗಿಡ ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ನಾವು ಸ್ಪ್ರೇ ಮಾಡ್ಬೋದು. ಮತ್ತು ಎಲ್ಲ ಗಿಡಗಳಿಗೂ ಸಹ ಮಣ್ಣಿಗೂ ಸಹ ಹಾಕೋಬೋದು. ಮಣ್ಣಿಗೆ ಹಾಕಿದ್ರೂ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚಾಗುತ್ತೆ, ಗಿಡಗಳೂ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬೆಳೆಯುತ್ತೆ. ಹಂಗಾಗಿ ನಾವು ಈ ಥರ ಮಾಡ್ಕೋಬೇಕು. ಈ ಗೋಮೂತ್ರ ಮತ್ತು ಮಜ್ಜಿಗೆನ ನಾವು ಎಷ್ಟು ದಿನ ಪರ್ಮೆಂಟ್ ಆಗೋಕೆ ಇಡ್ತೀವೋ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗೇ ಪರ್ಮೆಂಟ್ ಆಗುತ್ತೆ. ಒಳ್ಳೆ ಲಿಕ್ವಿಡ್ ರೀತಿಯಲ್ಲೂ ಸಹ ತಯಾರಾಗುತ್ತೆ ಇದು. ನೋಡಿ, ನಾನು ಇವಾಗ ಕೈನಲ್ಲಿ ಚುಮ್ಕ್ಸಿನೂ ಸಹ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಇವಾಗ ಒಬ್ಬೊಬ್ಬರ ಹತ್ರ ಸ್ಪ್ರೇ ಬಾಟ್ಲಿ ಇರೋದಿಲ್ಲ, ಸ್ಪ್ರೇ ಬಾಟ್ಲಿ ಇಲ್ಲ, ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ನೇ ಬೇಡ. ಆರಾಮಾಗೆ ನೀವು ಕೈನಲ್ಲೇ ಈ ಥರ ಚುಮ್ಕಿಸಿದ್ರೂ ಆಯಿತು. ಫಸ್ಟು ಸ್ಟಾರ್ಟಿಂಗ್ ನಾನು ಗಾರ್ಡನ್ ಮಾಡಿದಾಗ ನನ್ನ ಹತ್ರ ಏನು ಸ್ಪ್ರೇ ಬಾಟ್ಲೆಲ್ಲ ಏನೂ ಇರಲೇ ಇಲ್ಲ. ಆಮೇಲೆ ನಾನು ತಗೊಂಡಿದ್ದು. ನಾನು ಫಸ್ಟ್ಗೆ ಇದೇ ಥರನೇ ಮಾಡ್ತಾ ಇದ್ದಿದ್ದು, ಕೈಯಲ್ಲೆಲ್ಲ ಚುಮ್ಕಿಸ್ತಾ ಇದ್ದೆ. ಮತ್ತು ವಾಟ್ರ್ ಬಾಟ್ಲಿಗೆ ಮುಚ್ಚಳ ಇರುತ್ತೆ ನೋಡಿ, ನೀರು ಕುಡಿಯೋದು ವಾಟ್ರ್ ಬಾಟ್ಲು ಮುಚ್ಚಳ, ಅದಕ್ಕೆ ಸೂಜಿನಲ್ಲಿ ಹೋಲ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಕೊಂಡು ನಾನು ಸ್ಪ್ರೇ ಮಾಡ್ತಾ ಇದ್ದೆ. ಈ ಥರ ಎಲ್ಲ ಮಾಡ್ತಾ ಇದ್ದೆ. ಯಾಕೆ ಅಂದರೆ ಈಗ ಸಡನ್ನಾಗೆ ನಾವು ಬಂಡವಾಳ ಹಾಕೋಕ್ಕೆ ದುಡ್ಡು ಇರೋದಿಲ್ಲ, ಆವಾಗ ನಾವು ಈ ಥರ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.